ನಮಸ್ಕಾರ ಶಿವಮೊಗ್ಗ. ಇವತ್ತು ನಾವು ಕಳಸದಿಂದ ಹೊರನಾಡಿಗೆ ಹೋಗ್ತಿದ್ದೀವಿ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಕ್ಕಂಥ ನಾಡಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾಮಕರಣಕ್ಕೆ ಹೋಗಿದ್ದೀವಿ ಅಂತೇಳಿ. ನಾಮಕರಣ ಮುಗಿಸ್ಕೊಂಬಿಟ್ಟು ನಾವು ಇದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡಲೇಬೇಕು ಅಂತೇಳಿ ನಾವು ಹೊರಟ್ವಿ. ಫ್ಯಾಮಿಲಿ, ರಾಖಿ ಅಣ್ಣ ಮತ್ತು ಅವ್ರ ವೈಫು ಮತ್ತು ಮಗು ಮತ್ತು ನಮ್ಮ ಹಸ್ಬೆಂಡು ಮಗು ಮತ್ತು ನಾವು ಹೊರಟ್ವಿ. ನೋಡ್ತಾ ಇರ್ಬೋದು, ಇದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಹೊರನಾಡಿನ ಏನಿರುತ್ತೆ. ಕಾರ್ ಪಾರ್ಕ್ ಮಾಡಬೇಕು ಅಂದರೆ ಈ ರೋಡಲ್ಲಿ ಬರಬೇಕು. ಬಂದರೆ ನಿಮಗೆ ಫ್ಲ್ಯಾಟ್ಸ್ಗಳೆಲ್ಲ ಸಿಗುತ್ತೆ. ನಿಮಗೆ ಏನಾದರೂ ಸ್ಟೇ ಮಾಡ್ತೀನಿ ಅಂದರೆ ಮಾಡ್ಬೋದು. ಅಫಿಷಿಯಲಾಗಿ ತುಂಬಾ ಸಫಿಷಿಯೆಂಟಾಗಿರುತ್ತೆ. ಮತ್ತು ನೋಡ್ತಾ ಇರ್ಬೋದು ನೀವು, ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ಮತ್ತು ಎಷ್ಟು ಕೂಲ್ ಅಂದರೆ ಕೂಲಲ್ಲಿ ನೀರು ಕುಡಿಬೇಕು ನೀವು. ತಂಪಾಗಿರುತ್ತೆ. ಐಸ್ ಕ್ಯೂಬ್ ಹಾಕಿದಾರೇನೋ ಅನ್ಬೇಕು, ಅಷ್ಟು ತಂಪಾಗಿರುತ್ತೆ. ಅಷ್ಟು ನಮಗೆ ಸಮಾಧಾನ ಅನಿಸುತ್ತೆ. ಒಂದು ಲೋಟ ನೀರು ಕುಡಿದ್ರೆ ಸಾಕು, ತೃಪ್ತಿ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಎಷ್ಟು ಕಣ್ಣು ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸಾಕು ಅಂತಲೇ ಅನಿಸಲ್ಲ, ಅಷ್ಟು ನೋಡಬೇಕು ಅಂತ ಅನಿಸುತ್ತೆ ವಾತಾವರಣನ. ಅಷ್ಟು ವಾತಾವರಣ ನೋಡಿ ನಾನು ಕಣ್ಣು ತುಂಬಿಕೊಂಡೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ಮತ್ತು ಅಂತೂ ನಾವು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಕಾಲು ತೊಳ್ಕೊಂಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನಾವೆಲ್ಲ ಫ್ಯಾಮಿಲಿಗಳು 3 ಪೇರ್ ಇದ್ವಿ. 3 ಪೇರ್ ಕೂಡ ನಾವು ಹೊರಟ್ವಿ. ನೋಡ್ತಾ ಇರೋದು, ಮುಂಚೆಲ್ಲ ಅಲ್ಲಿ ಸ್ಟೆಪ್ಸ್ ಹತ್ತಿ ಹೋಗ್ತೀವಲ್ಲ, ಅಲ್ಲಿ ಶೀಟೆಲ್ಲ ಏನಿರಲಿಲ್ಲ, ಬಿಸಿಲು ಆ ಥರದ್ದೆಲ್ಲ ಇತ್ತು. ಇವಾಗ ಆ ಥರದ್ದೆಲ್ಲ ಏನಿಲ್ಲ, ಫುಲ್ ಶೀಟ್ ಹಾಕಿದ್ದಾರೆ, ಆರಾಮಾಗಿ ಹೋಗ್ಬೋದು. ಮತ್ತು ನಮಗೆ ತುಂಬ ಏನು ರಶ್ ಇರಲಿಲ್ಲ. ನಾವು ಹೋದಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಯಾಕೆಂದರೆ ನಾವು ಮಾರ್ಚ್, ಏಪ್ರಿಲ್ ಆ ಟೈಮಲ್ಲಿ ಹೋದರೆ ಸ್ಕೂಲ್ ರಜೆ ಇರುತ್ತೆ. ಸೊ ಅವಾಗೆಲ್ಲ ತುಂಬ ಕ್ರೌಡ್ ಇರುತ್ತೆ. ದೇವ್ರನ್ನೇ ನೋಡೋಕ್ಕೆ ಅಷ್ಟು ಕಂಫರ್ಟಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷನಾದ್ರೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ತಕ್ಷಣ ಹೋಗಿ ಅಂತಿರ್ತಾರೆ. ಸೊ ನಮಗೆ ಆ ಥರ ಫೀಲ್ ಏನಾಗಲಿಲ್ಲ. ಕಂಫರ್ಟಬಲಾಗಿ ನಾವು ನೋಡ್ಕೊಂಬಂದ್ವಿ ದೇವ್ರನ್ನ. ನೋಡ್ತಾ ಇರ್ಬೋದು. ಮತ್ತು ಒಳಗಡೆ ದೇವಸ್ಥಾನದೊಳಗೆ ಫೋನಲ್ಲೂ ಅಂದರೆ ಕ್ಯಾಮ್ರಾ ಫೋಟೋ ತೆಗಿಯಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಅದರಲ್ಲೂ ನಾನು ಸ್ವಲ್ಪ ಏನೋ ಮಾಡಬೇಕಲ್ಲ ಅಂಥೇಳಿ ನಮ್ಮ ಅಭಿಮಾನಿಗಳಿಗೆ, ಯೂಟ್ಯೂಬ್ ಅಭಿಮಾನಿಗಳಿಗೆ ತೋರಿಸ್ಬೇಕು ಅಂತೇಳಿ ನಾನೊಂದು ಚಿಕ್ಕ ಪ್ರಯತ್ನ ಪಟ್ಟಿದ್ದೀನಿ. ಒಂದು ರೇಂಜಿಗೆ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಊಟ ಮಾಡುವಾಗಲೂ ಅಷ್ಟೇ, ಮುಂಚೆಲ್ಲ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಇವಾಗ ಕೂತ್ಕೊಳ್ಳಿಕ್ಕೆ ಚೇರು ಮತ್ತು ಅದು ಟೇಬಲ್ ಕೂಡ ವ್ಯವಸ್ಥೆ ಆಗಿದೆ. ಸೊ ಒಂದೇ ಮಾತಲ್ಲಿ ಹೇಳಿದ್ರೆ ಎಲ್ಲದೂ ಕೂಡ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಊಟಕ್ಕೆ ಅನ್ನ ಸಾಂಬಾರು ಈ ಸೈಡೆಲ್ಲ ನಮಗೆ ಹೊರನಾಡು, ಶೃಂಗೇರಿ ಈ ಸೈಡೆಲ್ಲ ನಮಗೆ ಫಸ್ಟು ಅನ್ನ ಸಾಂಬಾರು ಬಡಿಸ್ತಾರೆ, ಅದಾದಮೇಲೆ ಸ್ವೀಟ್ ಬಡಿಸುವಂಥದ್ದು. ಸೊ ನೋಡ್ತಾ ಇರ್ಬೋದು, ಫಸ್ಟಿಗೆ ಅನ್ನ ಸಾಂಬಾರು ಊಟ ಮಾಡ್ತೀವಿ. ಅದಾದಮೇಲೆ ಪಾಯಸನೂ ಕೂಡ ಹಾಕಿದ್ರು. ಊಟ ಆಯಿತು. ಊಟ ಮುಗಿಸ್ಕೊಂಡು ನಾವು ಕೆಳಗಡೆ ಬರ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ಮಕ್ಕಳಿಗೆ ಏನಾದರೂ ತೊಗೋಬೇಕು ಅನಿಸ್ತು. ಸೊ ಹಾಗಾಗಿ ಕೆಲವೊಂದು ನನ್ನ ಮಗನಿಗೆ ಹ್ಯಾಟು, ನನ್ನ ಸೊಸೆ ಕ್ಲಿಪ್ಸ್ ಆ ಥರದ್ದೆಲ್ಲ ತೊಗೊಂಡೆ. ನೋಡ್ತಾ ಇರ್ಬೋದು, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಎಷ್ಟು ಚೆನ್ನಾಗಿ, ಎಷ್ಟು ಕಳವಾಗಿರ್ತಾಳೆ ಅಂದರೆ ಅಷ್ಟು ಹೊಳಿತಾ ಇರ್ತಾಳೆ, ಲಕ ಲಕ ಅಂತೇಳಿ. ಆ ಮುಖ ನೋಡೋಕ್ಕೆ ಒಂದು ಚೆಂದ, ಅದೃಷ್ಟ ಮಾಡಿರ್ಬೇಕು ಅದನ್ನೆಲ್ಲ ನೋಡಲಿಕ್ಕೆ ಅಂತೇಳಿ ಆ ಥರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಾದರೂ ದಾನ ಧರ್ಮ ಮಾಡೋದಿದ್ರೆ ಮಾಡ್ಬೋದಲ್ಲಿ. ಅನ್ನದಾನ, ಅಕ್ಕಿ ದಾನ, ಬೆಲ್ಲ ಆ ಥರ ನೀವೇನಾದರೂ ಹೇಳ್ಕೊಂಡಿದ್ರೆ ಕೊಡ್ಬೋದು, ಅದು ಕೂಡ ಇದೆ. ಅದಾದಮೇಲೆ ನಾವು ಇರ್ಬೋದು ನೀವು. ಅದಾದಮೇಲೆ ನಾವು ಸಂಸೆ ಅಂಥೇಳಿ ಒಂದು ಇದು ಫಿಲಮ್ ಶೂಟೆಲ್ಲ ತುಂಬ ಮಾಡಿದ್ದಾರೆ ಇಲ್ಲಿ. ಗಣೇಶ ಟೆಂಪಲ್ ತುಂಬ ಚೆನ್ನಾಗಿದೆ. ಫುಲ್ ಟೀ ಎಸ್ಟೇಟು, ಮಧ್ಯದಲ್ಲಿ ಗಣೇಶ ಇರುವಂಥದ್ದು. ಮತ್ತು ಇಲ್ಲಿ ಒಂದು ಈಜುಕೊಳ ಇದೆ, ಅಂದರೆ ಅದರ ಏನಂತಾರೆ ಕಲ್ಯಾಣಿ ಇದೆ. ಆ ಕಲ್ಯಾಣಿಯ ಒಳಗೆ ನೀರು ತೊಗೊಂಡು ಅಲ್ಲಿ ಗಣೇಶನ ಪೂಜೆ ಮಾಡ್ತಾರೆ ಅಂತ ನನ್ನ ಒಂದು ಊಹೆ. ಐ ಥಿಂಕ್ ಆ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಚಿಕ್ಕಣ್ಣ ಆ್ಯಕ್ಟ್ ಮಾಡಿದ್ದಾರೆ ನೋಡಿ, ನನಗೆ ನಿನಗೆ ನಾನು ದೈವ ಕೊಟ್ಟ ವರವು ನೀನು ಅಂತೇಳಿ ಆ ಸಾಂಗ್ ಇದೆ. ನನಗೆ ಸಾಂಗ್ ಆಡ್ಲಿಕ್ಕೆ ಬರಲ್ಲ, ಮೊದಲೇ ಶೀತ ಆಗಿದೆ. ಸೊ ಆ ಸಾಂಗು ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತೇಳಿ ನನ್ನ ಭಾವನೆ ಅನ್ನೋದಕ್ಕಿಂತ ಅದು ನಿಜ ಕೂಡ. ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತೇಳಿ. ನಾನು ಅದರಲ್ಲೂ ಒಂದು ಚಿಕ್ಕ ರೀಲ್ಸ್ ಮಾಡ್ಕೊಂಡು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ಸೊ ನಿಮಗೂ ಈ ಪ್ಲೇಸ್ ಇಷ್ಟ ಆಗಿದ್ದು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು.